ಮಾಸ್ ಇದೆ, ನೋಡೋಕೆ ಬರ್ತಾರೆ. ಅದೇ ಹಿಂದಿ ಪಿಕ್ಚರ್ ಇದ್ದರೆ ನಾವು ಹೇಳ್ತೀವಿ ಸೂಪರ್ ಇದೆ ಅಂತ. ಬಟ್ ಕನ್ನಡ ಪಿಕ್ಚರ್ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಎಲ್ಲರೂ ಪ್ರೋತ್ಸಾಹ ಕೊಡಬೇಕು, ನೋಡಬೇಕು. ಬಟ್ ಒಳ್ಳೆ ಪಿಕ್ಚರ್ ಇದೆ. ನಾನೇ ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇಲ್ಲಿ ನಾನು ಸಿನಿಮಾ ನೋಡಿಲ್ಲ, ಆದರೆ ರವಿ ಶ್ರೀವತ್ಸ ಅವ್ರ ಮೇಲೆ ಇರತಕ್ಕಂಥ ಒಂದು ಅಭಿಮಾನ ಗೌರವಕ್ಕೆ ನಾನು ಇಲ್ಲಿ ಬಂದೆ. ಅವರು ಸುಮಾರು ಸಲ ಪಿಕ್ಚರ್ ನೋಡೋಕ್ಕೆ ಹೇಳಿದ್ರು, ನಾನು ನೋಡೋಕ್ಕಾಗಲಿಲ್ಲ. ಆದರೆ ಒಂದು ರವಿ ಶ್ರೀವತ್ಸ ಅವನದೇ ವಿಧವಾದ ಒಂದು ಬ್ರ್ಯಾಂಡು, ಒಂದು ಆ್ಯಕ್ಷನ್, ಎಮೋಷನ್ ಎಲ್ಲವನ್ನು ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ರವಿ ಶ್ರೀವತ್ಸ ಅಂದಿದ ತಕ್ಷಣ ಎಲ್ಲರಿಗೂ ಅನ್ಸೋದು ಏನು ಅಂತಂದರೆ, ಅಯ್ಯೋ ಇವ್ನು ವೈಲೆನ್ಸ್ ಜಾಸ್ತಿ ಮಾಡಿರ್ತಾನೆ, ಅದು ಮಾಡಿರ್ತಾನೆ. ಈ ವೈಲೆನ್ಸು ನೀವು ಹಿಂದಿ ಪಿಕ್ಚರಲ್ಲೂ ನೋಡಿರ್ತೀರ, ಅದು ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ನಮ್ಮ ಕನ್ನಡದಲ್ಲಿ ಮಾತ್ರ ಅದು ಜಾಸ್ತಿ ಅಂತ ನಮಗೆ ಅನಿಸುತ್ತೆ. ಆದರೆ ಕತೆಗೆ ತಕ್ಕನಾಗಿ ಯಾಕೆ ಅಂತಂತಂದರೆ ರವಿ ಶ್ರೀವತ್ಸ ಜೊತೆ ಈ ಸಲ ಸ್ವಲ್ಪ ರಮೇಶ್ ಅವರು ಸೇರಿಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ ಜೊತೆಯಲ್ಲೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದಾರೆ ರವಿ ಶ್ರೀವತ್ಸ. ಇದುವರೆ ಇನ್ನೂ ಜಾಸ್ತಿ ಆಗಿರೋದು ಏನೋ ಗೊತ್ತಿಲ್ಲ. ಆದರೆ ನನ್ನ ಹಿತೈಷಿಗಳು, ನನ್ನ ಆತ್ಮೀಯರಾದಂಥ ಸಂಜೀವಣ್ಣವರು ಮನೆಯಲ್ಲಿ ಅವ್ರಿಗೆ ಪಿಕ್ಚರ್ ನೋಡೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅವರು ಪಿಕ್ಚರ್ ನೋಡಿದ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ ಒಂದೇ ಮಾತು, ನಾನು ಈ ಸಿನಿಮಾ ನೋಡಿದ ಮೇಲೆ ಬಾಬು ಖಂಡಿತ ನನಗೆ ಕೆ ವಿ ರಾಜು ಅವರು ಈ ಸಿನಿಮಾದಲ್ಲಿ ನನಗೆ ಕಾಣಿಸಿದ್ರು. ಯಾಕೆಂತಂದರೆ ನಿಜ ಹೇಳ್ಬೇಕು, ಕೆ ವಿ ರಾಜು ಸ್ಟೈಲಲ್ಲೇ ರವಿ ಪಿಕ್ಚರ್ ಮಾಡಿದರೆ ತುಂಬ ಚೆನ್ನಾಗಿದೆ, 100% ಕರೆಕ್ಟಾಗಿ ರಿಲೀಸ್ ಮಾಡಬೇಕು ಅಂತಂತ ಹೇಳಿದ್ರು. ಅದಕ್ಕೆ ನಮ್ಮ ಗಾಂಧಿನಗರದ ವಿತರಕರು ಮಹಾನ್ ಭಾವರು ನಮ್ಮ ಚಂದನ್ ಸುರೇಶ್ ಅವರು, ಸೊ ಅದಕ್ಕೆ ಅವ್ರ ಆಫೀಸ್ನಲ್ಲಿ ಪರಿಚಯ ಮಾಡಿಸಿ ರವಿಗೆ, ನೋಡಪ್ಪ ನೀನು ಯಾವ ಆಫೀಸಲ್ಲಿ ಹೋದರೆ ಕರೆಕ್ಟಾಗಿ ಎಲ್ಲ ನೀಟಾಗೆಲ್ಲ ಮಾಡಿಕೊಡ್ತಾರೆ ಅಂತೇಳಿ ಅವ್ರಿಗೆ ಸ್ವಲ್ಪ ಗುರ್ತು ಮಾಡಿಕೊಟ್ಟೆ. ರವಿಗೆ ಒಳ್ಳೇದಾಗಬೇಕು, ಯಾಕೆ ಅಂತಂದರೆ ಅವನು ಫಸ್ಟ್ ಟೈಮು ಎಲ್ಲವನ್ನು ತನ್ನ ಒಂದು ಇದನ್ನು ಪಣಕ್ಕಿಟ್ಟು ಅವನಿಗೆ ಸ್ವಂತ ನಿರ್ಮಾಣ ಮಾಡಿದ್ದಾರೆ. ಹಾಗೂ ಇಂಡಸ್ಟ್ರಿಗೋಸ್ಕರ ಭಾಳಷ್ಟು ವರ್ಷಗಳಿಂದ ಆತನು ಸೇವೆ ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಮ್ಮ ಎಡಿಟರ್ ರೆಡ್ಡಿ ಕೂಡ ಕೈ ಜೋಡಿಸಿದ್ದಾರೆ. ಎಲ್ಲರೂ ಸೇರಿಕೊಂಡು ಆಮೇಲೆ ನಮ್ಮ ಇಲ್ಲಿ ಹೇಳೋದ್ರು ಲೇಡಿ ಸೋನು ಅವರು ಅವರಿಗೆ ಅವ್ರ ಜೊತೆಯಲ್ಲಿ ನಿಂತು ಸಹಾಯ ಮಾಡಿದ್ದಾರೆ. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಿರ್ಮಾಪಕನಾಗಿ ರವಿ ಶ್ರೀವತ್ಸ ಇಂಡಸ್ಟ್ರಿಗೆ ಹುಡ್ಕೋಬೇಕು. ಯಾಕೆಂತಂದರೆ ಒಂದು 106 ಜನಕ್ಕೆ ಊಟ ಹಾಕೋ ಒಬ್ಬ ನಿರ್ಮಾಪಕ ಹುಡ್ಕೊಂಡ್ರೆ ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾನೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಕಡೆಯಿಂದ ಅವ್ನು ಯಾವ ರೀತಿ ಕೇಳಿದ ನಮ್ಮ ಒಂದು ಸಹಾಯ ಅಂತಂತಂದರೆ ಮಾರಲ್ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಯಾವತ್ತಿದ್ರೂ ಅವ್ನು ನಮ್ಮ ಜೊತೆಯಲ್ಲಿ ಇರ್ತಾನೆ, ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ. ಅದೇ ಥರ ರಮೇಶ್ ಅವರು ಮೊದಲಿಂದನೂ ಈ ಸಿನಿಮಾ ಒಂದು ಜೊತೆಯಲ್ಲಿ ನಿಂತ್ಕೊಂಡು ಸಹಾಯ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಕರ್ತರು ದಯವಿಟ್ಟು ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿ, ವೈಲೆನ್ಸ್ ಜಾಸ್ತಿ ಇದೆ ಅನ್ನೋದಕ್ಕಿಂತ ಎಷ್ಟೋ ಹಿಂದಿ ಪಿಕ್ಚರ್ಗಳನ್ನ ನಾವು ಆ ಹೆಸರುಗಳು ಹೇಳೋದು ಬೇಡ, ಬಟ್ಟು ಅವ್ನು ಯಾತಕ್ಕೋಸ್ಕರ ಮಾಡಿದ್ದಾರೆ ವೈಲೆನ್ಸನ್ನು ಅನ್ನೋದನ್ನು ಆ ಕಥೆಯಲ್ಲಿ ಹೇಳ್ಕೊಂಡು ಹೋಗುವಾಗ ನಾನು ಆ ಕತೆ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಸಹಕಾರ ಕೊಡಿ. ಆಮೇಲೆ ನಾಗೇಂದ್ರಣ್ಣ ಸ್ವಲ್ಪ ಜನ ಜಾಸ್ತಿ ಬರಬೇಕಿತ್ತು ಅಂತ ಕಾಣುತ್ತೆ, ಪ್ರೆಸ್ ಅವರು ಯಾಕೆ ಕಮ್ಮಿ ಇದ್ದಾರೆ. ಇನ್ನೊಂದು ದಿನ ಸಿನಿಮಾ ರಿಲೀಸ್ಗೆ ಒಂದಿನ ಮುಂಚೆ ಏನಾದರೂ ನೋಡಿ. ಹೌದಾ, ಅಲ್ಲಿವರೆಗೂ ಇರ್ತಾರೆ. ಯಾರಣ್ಣ? ಅಲ್ಲ, ನಾನು ಪ್ರೆಸ್ ಮೀಟ್ ಮಾಡೋದು ಮಾಡ್ಬೇಕಣ್ಣ. ಇನ್ನು ಪಿಕ್ಚರ್ ಎಲ್ಲಿ ಡೇಟ್ ಇದೆ, ನಮ್ಮದು ಲೇಟ್ ಇದೆ, ಆ ಟೈಮಲ್ಲಿ ಮಾಡ್ತೀವಿ. ಅದಕ್ಕೂ ನಾಗೇಂದ್ರ ತಾನೇ ನೋಡ್ಕೊಡೋದು. ನಾಗೇಂದ್ರನೇ ಹೇಳ್ದೆ ರಿಲೀಸ್ ಮುಂಚೆ ಮಾಡೋಣ, ಇವಾಗ ಯಾಕೆ ಸುಮ್ಮನೆ ಅಂತ. ಎಲ್ರಿಗೂ ನಮಸ್ಕಾರ. ಮೊದಲು ಕ್ಷಮೆ ಇರಲಿ ಪ್ರೆಸ್ ಮೀಟಿಗೆ ಲೇಟಾಗಿ ಬಂದಿದ್ದಕ್ಕೆ. ಮಾಧ್ಯಮದವ್ರಿಗೆ, ವೇದಿಕೆ ಮೇಲೆ ಇರತಕ್ಕಂಥ ಎಲ್ರಿಗೂ ಕೆಲಸದ ಒತ್ತಡ ಇರುತ್ತೆ, ಗೊತ್ತಿರುತ್ತೆ ನಮಗೆಲ್ಲ. ಯೂಶ್ವಲಾಗಿ ಹೇಳೋದು ಟ್ರಾಫಿಕ್ ಪ್ರಾಬ್ಲಮ್ಮು ಅಂತ ಹೇಳ್ತೀವಿ. ಇವತ್ತಿನ ದಿವಸ ಈಗ ರಿಲೀಸಿಗೆ ರೆಡಿ ಆಗಿದೆ, ಏಪ್ರಿಲ್ 10ಕ್ಕೆ ಗ್ಯಾಂಗ್ಸ್ ಆಫ್ UK ಅಂತ. ಸೊ ಈ ರವಿ ಶ್ರೀವತ್ಸ ಅಂದ ತಕ್ಷಣ ಮಂಜಣ್ಣ ವೆಲ್ಕಮ್. ಮಂಜಣ್ಣ ಬನ್ನಿ ಅಣ್ಣ, ಬನ್ನಿ. ಇದೇನೆಂದರೆ ಒಂದು ನಿರ್ದೇಶಕನಿಗೆ ಇನ್ನೊಬ್ಬ ನಿರ್ದೇಶಕ ಸಾಥ್ ಕೊಡೋದು, ಆಮೇಲೆ ಒಬ್ಬ ನಿರ್ಮಾಪಕನಿಗೆ ಇನ್ನೊಬ್ಬ ನಿರ್ಮಾಪಕ, ಮತ್ತು ಒಬ್ಬ ನಿರ್ಮಾಪಕನಿಗೆ ಒಬ್ಬ ಡಿಸ್ಟ್ರಿಬ್ಯೂಟ್ರು, ಪ್ರೊಡ್ಯೂಸರ್ ಕಮ್ ಡಿಸ್ಟ್ರಿಬ್ಯೂಟ್ರ್ ರೈಟು ಲೆಫ್ಟಲ್ಲಿ ಇಬ್ಬರು ಇದ್ದಾರೆ, ಇಲ್ಲಿದ್ದಾರೆ, ಪ್ಲಸ್ ಎಕ್ಸಿಬ್ಯೂಟ್ರ್ ಬೇರೆ ಎಲ್ಲ ಸಾಥ್ ಕೊಡೋದಿದೆಯಲ್ಲ,
ಭಾಳ ಕಷ್ಟ. ಇವತ್ತಿನ ದಿವಸ ಸಿನಿಮಾ ಮಾಡೋದು ಎಷ್ಟು ಇದಿದೆಯೋ ರಿಲೀಸ್ ಮಾಡೋದು 4ರಷ್ಟು ಅಲ್ಲ 10ರಷ್ಟು ಕಷ್ಟ ಇದೆ. ಆ ಕಷ್ಟದಲ್ಲಿ ಕೈ ಹಿಡಿಯೋದಿದೆಯಲ್ಲ ಅದು ನಿಜವಾಗ್ಲೂ ಭಾಳ ಸಂತೋಷದ ವಿಷಯ ಆಗಿತ್ತು. ರವಿ ಜೊತೆ ಇದ್ದಾರೆ, ಯಾಕಂದರೆ ರವಿ ನನ್ನ ಜೊತೆ ಕೆಲಸ ಮಾಡಿ, ಅವ್ರ ತಂದೆಯವ್ರು ನನ್ನ ಜೊತೆ ಕೆಲಸ ಮಾಡಿ ಎಲ್ಲ ಇವತ್ತಿನ ದಿವಸ ಒಬ್ಬ ನಿರ್ಮಾಪಕನಾಗಿ ನಿಮ್ಮ ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅದು. ಯಾಕಂದರೆ ಒಬ್ಬ ಡೈರೆಕ್ಟ್ರು ಸಿನಿಮಾ ಮಾಡೋದಿದೆಯಲ್ಲ ಭಾಳ ಕಷ್ಟ. ಯಾವತ್ತಿದ್ದು ನಿರ್ಮಾಪಕನ ಜೊತೆ ಸೇರಿಕೊಂಡು ನನಗೆ ಇದು ಬೇಕು ಅದು ಬೇಕು ಅಂತೆಲ್ಲ ಹೇಳ್ಕೊಂಡು ಕಥೆಯನ್ನು ಮಾಡಿಕೊಂಡು ಸಿನಿಮಾ ಮಾಡೋದು ಅದು ಬೇರೆ ರೀತಿ. ಆದರೆ ತಾನೇ ನಿರ್ಮಾಪಕನಾಗಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಒಂದು ಟೀಮನ್ನು ಕಟ್ಕೊಂಡು ಅದನ್ನು ಸಿನಿಮಾ ಮಾಡೋದಿದೆಯಲ್ಲ ಭಾಳ ಕಷ್ಟ. ಅದಕ್ಕೆ ಅವ್ರ ಜೊತೆ ಇರ್ತಕ್ಕಂಥ ಟೀಮಲ್ಲಿ ಇರ್ತಕ್ಕಂಥ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಎಲ್ಲರೂ ಅವ್ರ ಜೊತೆ ಸೇರಿಕೊಂಡು ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ ಅಂತ ಹೇಳಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೀನಿ. ಅವ್ರ ಜೊತೆ ಟೀಮ್ ಜೊತೆ ಸೇರಿದಾಗ ಅಲ್ಲಿ 1-2 ಸಲ ಮಾತಾಡಿದಾಗ ರವಿ ಅವರು ಹೇಳ್ತಿದ್ರು, ಅವ್ರ ಫ್ರೆಂಡ್ಸ್ಗಳು ಹೇಳ್ತಿದ್ರು, ಅಣ್ಣಕ್ಕ ಭಾಳ ಕಷ್ಟಪಟ್ಟು ಮಾಡಿದಾರಣ್ಣ ನಮ್ಮ ಗುರುಗಳು ರವಿ ಅವರು ಅಂತೆಲ್ಲ ಹೇಳ್ತಿದ್ದಾರೆ ಅಂತ. ಆಮೇಲೆ ರವಿ ಶ್ರೀವತ್ಸ ಅಂದ ತಕ್ಷಣ ಕೊನೆಗೆ ಏನಾಗುತ್ತೆ ಅಂದರೆ ಒಂದು ಸಿನಿಮಾ ಮಾಡಿದಾಗ ಸೆನ್ಸಾರ್ಗೆ ಬಂದಾಗ, ಸೆನ್ಸಾರ್ ಸರ್ಟಿಫಿಕೇಷನ್ಗೆ ಬಂದಾಗ ಏನು ಹೇಳ್ತಾರೆ, ವೈಲೆನ್ಸ್ ಇದೆ ಅಂತ ಹೇಳ್ತಾರೆ. ಸೊ ಆದರೆ ಏನು ಅಂತಂದರೆ ಇವತ್ತಿನ ದಿವಸ ವೈಲೆನ್ಸ್ ಅನ್ನೋದು ಕತೆಗೆ ಅನುಗುಣವಾಗಿ ಏನಿದೆಯೋ ಅದಿದೆ ಅಂತ. ಇವತ್ತಿನ ದಿವಸ ನಾವು ಬೇರೆ ಭಾಷೆ ಬಗ್ಗೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಅದರಲ್ಲಿ ವೈಲೆನ್ಸ್ ಇದೆ, ಇದರಲ್ಲಿ ವೈಲೆನ್ಸ್ ಇದೆ ಅಂತ ಹೇಳ್ತೀವಿ. ಅದರಲ್ಲಿ ಹೆಚ್ಚು ವೈಲೆನ್ಸ್ಗಳಿರ್ತದೆ. ಸೊ ಕಮರ್ಷಿಯಲ್ ಸಿನಿಮಾ ಅಂತ ಅಂದಾಗ ವೈಲೆನ್ಸನ್ನು ಇರ್ತಕ್ಕಂಥದ್ದೊಂದು ಕಾಮನ್ ಫ್ಯಾಕ್ಟ್. ಆದರೆ ಎಷ್ಟಿರಬೇಕು ಏನಿರಬೇಕು ಅನ್ನೋದು ಕೂಡ ಒಂದು ಅದು ಆಡಿಯನ್ಸಿಗೆ ಬಿಟ್ಟ ವಿಷಯ ಅದು. ಆದರೆ ಇದನ್ನು ಅಚ್ಚುಕಟ್ಟಾಗಿ ಸಿನಿಮಾವನ್ನು ಮಾಡಿ ಆ ವೈಲೆನ್ಸ್ ಆಗಿರ್ಬೋದು ಏನು ಅನ್ನೋದನ್ನು ಇಲ್ಲದೆ ಅದನ್ನು ನೀಟಾಗಿ ಸೆನ್ಸಾರಿಂದ ಆಚೆ ತೊಗೊಂಬಂದು ಈ ಸಿನಿಮಾವನ್ನು ರವಿ ಅವರು ತೊಗೊಂಬಂದು ಅಲ್ಲೇ ಗೆದ್ದಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಆಲ್ರೆಡಿ ಆಸ್ ಒನ್ ಫ್ರಮ್ ದಯರ್ ಅಲ್ಲಿಂದನೇ ಗೆದ್ದಿದ್ದಾರೆ ಅವರು ರವಿಯವರು. ಈ ಸಿನಿಮಾವನ್ನು ಅವರು ಭಾಳ ಆಸೆಯಿಂದ, ಪ್ರೀತಿಯಿಂದ, ಭಾಳ ಶ್ರದ್ಧೆಯಿಂದ, ಒಂದು ಪ್ಯಾಷನ್ ಅಂತಾರಲ್ಲ ಆ ಪ್ಯಾಷನ್ನ ಇಟ್ಕೊಂಡು ಅವ್ರು ಸಿನಿಮಾವನ್ನು ಮಾಡಿದ್ದಾರೆ. ನಾನು ಸಿನಿಮಾ ನೋಡಿದೆ. ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ಇಷ್ಟವಾಗಿದ್ದು ಕ್ಲೈಮ್ಯಾಕ್ಸ್ ನನಗೆ ಇಷ್ಟ ಆಗಿತ್ತು. ಕ್ಲೈಮ್ಯಾಕ್ಸಲ್ಲಿ ಯಾತಕ್ಕೆ ಆ ಒಂದು ಜೀವ ಕಾಯ್ತಾ ಇರುತ್ತೆ, ಆ ಜೀವದ ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ಇರುವಂಥದ್ದು ಇದೆಯಲ್ಲ ಆ ಕ್ಲೈಮ್ಯಾಕ್ಸು. ಅಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಆರ್ಟಿಸ್ಟ್ಗಳು ನಿಜವಾಗ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಅದನ್ನು ಎಡಿಟಿಂಗು ಅಷ್ಟೇ, ನೀವು ಎಡಿಟಿಂಗ್ ಪಾರ್ಟ್ ಇದೆಯಲ್ಲ, ಕಟಿಂಗ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದನ್ನು ಈಸ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಅದನ್ನು ನಮ್ಮ ಸಂಜೀವಣ್ಣ ಹೇಳ್ದಂಗೆ ಕೆ ವಿ ರಾಜು ಅವ್ರು ಸ್ಟೈಲ್ ಮಾಡಿಬಿಟ್ಟಿದ್ಯಪ್ಪ ನೀನು ಅವ್ರ ಗುರುಗಳ ಸ್ಟೈಲಲ್ಲಿ ಅಂತ ಹೇಳ್ತಿದ್ರು. ಅದು ನಿಜವಾಗ್ಲೂ ಕಾಣ್ತದೆ. ಯಾಕಂದರೆ 1 ನಿಮಿಷವೂ ನಿಮಗೆ ಗ್ಯಾಪ್ ಕೊಡೋದೆ ಸಿನಿಮಾ ಭಾಳ ಫಾಸ್ಟಾಗಿ ಹೋಗ್ತಾ ಇರ್ತದೆ ಸಿನಿಮಾ. ಆ ಸಿನಿಮಾ ನೋಡಿ ನನಗೆ ಅದು ಸಿನಿಮಾ ನೋಡಿದಾಗ ಒಟ್ಟಾರೆ ಒಂದು ಫ್ಯಾಕ್ಟಲ್ಲಿ ನಾನು ನೋಡಿದಾಗ ಅದು ಕ್ಲೈಮ್ಯಾಕ್ಸ್ ನನಗೆ ತುಂಬ ಇಷ್ಟ ಆಯಿತು. ನಾನು ರವಿಗೆ ಓಪನ್ ಆಗಿ ಹೇಳಿದೆ, ನಾನು ಕ್ಲೈಮ್ಯಾಕ್ಸ್ ಇಸ್ ರಿಯಲಿ ಗುಡ್. ಯಾಕಂದರೆ ಆ ಒಂದು ಲಾಸ್ಟ್ 10 ಮಿನಿಟ್ಸ್ ಇದೆಯಲ್ಲ, ಇಟ್ ಕೀಪ್ಸ್ ದಿ ಆಡಿಯನ್ಸ್ ಅಂತ ಚೇರಲ್ಲಿ ಕೂಡಿಸುತ್ತಪ್ಪ, ನಂಗೆ ಇಷ್ಟ ಆಯಿತು ಅಂತ ಹೇಳಿದ್ದೀನಿ. ಸೊ ಇದರಿಂದ ಪಿಕ್ಚರ್ ನಿಜವಾಗ್ಲೂ ಚೆನ್ನಾಗಾಗುತ್ತೆ, ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನಮಗೂ ಇದೆ, ನಮ್ಮ ಡಿಸ್ಟ್ರಿಬ್ಯೂಟರ್ಗಳಿಗೂ ಇದೆ. ಸೊ ಐ ವಿಶ್ ಗುಡ್ ಲಕ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸರ್.